ನಮಸ್ಕಾರ ವಿದ್ಯಾರ್ಥಿಗಳೇ ಮತ್ತು ಶಿಕ್ಷಕ ಮಿತ್ರರೇ. ಕರ್ನಾಟಕ ಸರ್ಕಾರ ಸಾರ್ವಜನಿಕ ಶಿಕ್ಷಣ ಇಲಾಖೆ ವತಿಯಿಂದ ನಡೀತಾ ಇರುವಂತಹ ಅಗಸ್ತ್ಯ ಕೋರ್ ವಿಜ್ಞಾನ ಚಟುವಟಿಕಾ ಕೇಂದ್ರಗಳ ಮುಖಾಂತರ ನಾವು ನಿಮಗೆಲ್ಲರಿಗೋಸ್ಕರ ಚಿಣ್ಣರ ಚಿಲಿಪಿಲಿ ಅನ್ನೋಂಥ ಒಂದು ವಿನೂತನ ಕಾರ್ಯಕ್ರಮವನ್ನ ತಗೊಂಡು ಬಂದಿದ್ದೀವಿ. ಇದರಲ್ಲಿ ನೀವು ಹಲವಾರು ಶಾಲೆಯ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ನಿಮಗೆ ಬಹಳಷ್ಟು ಚಟುವಟಿಕೆಗಳನ್ನು ಹೇಳ್ಕೊಡ್ತಾರೆ. ಆನ್ಲೈನ್ ಕ್ಲಾಸ್ ನೋಡಿ ಎಲ್ಲ ನೋಡಿ ಬೋರ್ ಆಗಿದೆ ಅಲ್ವಾ ನಿಮಗೆ? ಹಾಗಿದ್ರೆ ಒಂದಿಷ್ಟು ಮನೆಯಲ್ಲೇ ಚಟುವಟಿಕೆಯನ್ನ ಮಾಡಿ ನಮ್ಮ ಬುದ್ಧಿನ ಚುರುಕು ಮಾಡ್ಕೊಳ್ಳೋಣವಾ? ಎಲ್ಲರೂ ತಯಾರಿದ್ದೀರಾ ಅಲ್ವಾ? ಮತ್ತೆ ಇದಕ್ಕೆ ನಿಮಗೊಂದು ಸೂಚನೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ವಿದ್ಯಾರ್ಥಿಗಳೇ ಮತ್ತು ಶಿಕ್ಷಕರೇ, ನಿಮ್ಮ ಆಕ್ಟಿವಿಟಿ ವಿಡಿಯೋ ಸಹಿತ ನಮ್ಮ ಈ ಚಿಣ್ಣರ ಚಿಲಿಪಿಲಿ ಕಾರ್ಯಕ್ರಮದಲ್ಲಿ ಮೂಡಿ ಬರಬೇಕು ಅಂತ ಅಂದ್ರೆ ನೀವು ಸಹಿತ ಮನೆಯಲ್ಲೇ ಕುಳಿತು ಆಕ್ಟಿವಿಟೀಸ್ ಅನ್ನ ಮಾಡಿ ನಮಗೆ ಆ ವಿಡಿಯೋನ ಈ ಕೆಳಗಡೆ ಕಾಣುವಂತಹ ವಾಟ್ಸ್ಆಪ್ ನಂಬರಿಗೆ ಕಳಿಸ್ಕೊಡಿ. ವಿದ್ಯಾರ್ಥಿಗಳೇ ಮತ್ತು ಶಿಕ್ಷಕರೇ, ವಿಜ್ಞಾನ ಮತ್ತು ಗಣಿತಕ್ಕೆ ಸಂಬಂಧಪಟ್ಟಂತಹ ಚಟುವಟಿಕೆ ಅಥವಾ ವಿಜ್ಞಾನಿಯ ಕಥೆಯನ್ನು ನೀವು ದಯವಿಟ್ಟು ಕೆಳಗೆ ಕಾಣುವಂತಹ ವಾಟ್ಸ್ಆಪ್ ನಂಬರಿಗೆ ನಮಗೆ ವಿಡಿಯೋ ಮುಖಾಂತರ ನೀವು ಕಳಿಸಿದ್ರಿ ಅಂತ ಅಂದ್ರೆ ಅದು ಉತ್ತಮವಾದಂತಹ ವಿಡಿಯೋ ಆಗಿದ್ರೆ ಮುಂದಿನ ಚಿಣ್ಣರ ಚಿಲಿಪಿಲಿ ಸಂಚಿಕೆಯಲ್ಲಿ ನಿಮ್ಮ ಕಾರ್ಯಕ್ರಮ ಮೂಡಿ ಬರುತ್ತೆ. ಗೊತ್ತಾಯ್ತಲ್ವಾ ಎಲ್ಲರಿಗೂ? ಹಾಗಿದ್ರೆ ಇವತ್ತು ಫಸ್ಟ್ ಏನಪ್ಪ ಚಟುವಟಿಕೆ ಅಂತ ಕಾಯ್ತಾ ಇದ್ದೀರಲ್ವಾ? ಫಸ್ಟ್ ಚಟುವಟಿಕೆ ಏನು ಅಂತ ಅಂದ್ರೆ, ಒಬ್ಳು ಹುಡುಗಿ ಇದ್ದಾಳೆ, ಸ್ಟೂಡೆಂಟ್ ಶ್ರೇಯಾ ಪಟ್ಟದ್ಕಲ್ ಅಂತ ಹೇಳಿ, ಬಾಗಲಕೋಟೆ ವಿದ್ಯಾರ್ಥಿನಿ. ಅವಳಿಗೆ ಆನ್ಲೈನ್ ಕ್ಲಾಸ್ ಅಂದ್ರೆ ಬೋರ್ ಆಗಿದೆ ಅಂತೆ. ಸೊ ಈ ಆನ್ಲೈನ್ ಕ್ಲಾಸನ್ನ ನಾವು ಬೋರ್ ಅಂತ ತೆಗೆದುಕೊಳ್ಬಾರ್ದು ಅನ್ನೋದಕ್ಕೋಸ್ಕರ ಅವಳದ್ದು ವಿಜ್ಞಾನಿ. ಹಾಯ್, ನಾನು ಶ್ರೇಯಾ ಪಟ್ಟದ್ಕಲ್. ಎಲ್ರಿಗೂ ಆನ್ಲೈನ್ ಕ್ಲಾಸ್ ತಿಳಿಯಲ್ಲ ಇದೇ ಕಂಪ್ಲೇಂಟ್ ತಾನೇ. ನಾನು ಅದ್ರ ಬಗ್ಗೆನೇ ಇವತ್ತೊಂದು ಸ್ಟೋರಿ ಹೇಳ್ತೀನಿ ಬನ್ನಿ. ಇವತ್ತು ನಾನು ಥಾಮಸ್ ಅಲ್ವಾ ಎಡಿಸನ್ ಅವ್ರ ಬಗ್ಗೆ ಹೇಳ್ತೀನಿ. ಇವ್ರ ಹೆಸರನ್ನ ನೀವೆಲ್ಲರೂ ಕೇಳಿರ್ತೀರ, ಯಾಕಂದ್ರೆ ಇವರು ಬಲ್ಬ್ ಅನ್ನ ಕಂಡುಹಿಡಿದು ಕೊಟ್ಟರು. ಥಾಮಸ್ ಅಲ್ವಾ ಎಡಿಸನ್ ಅವರು ಚಿಕ್ಕವರಾಗಿದ್ದಾಗ ಬಹಳ ಮಂದ ಬುದ್ಧಿ ಹುಡುಗ ಆಗಿದ್ದ. ಅವನಿಗೆ ಶಾಲೆಯಲ್ಲಿ ಏನ್ ಹೇಳಿದ್ರು ತಿಳಿತೇ ಇದ್ದಿದ್ದಿಲ್ಲ. ಒಂದು ದಿನ ಅವ್ರ ಟೀಚರ್ ಒಂದು ಲೆಟರ್ ಅನ್ನ ಬರೆದು ಕೊಟ್ರು. ಇದನ್ನ ಹೋಗಿ ನಿಮ್ಮ ಅಮ್ಮನ ಕೈಯಾಗೆ ಕೊಡು ಅಂತ ಕೊಟ್ರು. ಆಗ ಅವನು ಆ ಲೆಟರ್ ನನ್ನ ತಗೊಂಡು ಹೋಗಿ ಅವ್ರ ಮಮ್ಮಿನ ಕೈಯಾಗೆ ಕೊಡ್ತಾನೆ. ಆಗ ಅವ್ರ ಮಮ್ಮಿ ಅದನ್ನ ಓದಿ ಅಳೋದಕ್ಕೆ ಶುರು ಮಾಡ್ತಾನೆ. ಮಾಡ್ಕೊಳ್ಳಿ ಅವನಿಗೆ ತಿಳಿಯೋದೇನೆ ಇಲ್ಲ ಅವ್ರ ಮಮ್ಮಿ ಎದಕ್ಕೆ ಕಳಿಸ್ತಿದ್ದಾರೆ ಅಂತ. ಆಗ ಅವನು ಅವ್ರ ಮಮ್ಮಿಗೆ ಕೇಳ್ತಾನೆ, ಅಮ್ಮ ಯಾಕೆ ಕಳಿಸ್ತಿದೀಯಾ ಅಂತ. ಆಗ ಅವ್ರ ಮಮ್ಮಿ ಹೇಳ್ತಾರೆ, ಇಲ್ಲ ನೀನು ಬಹಳ ಶಾಣೆ ಇದೀಯಾ, ನಿನಗೇನೋ ನೀನ್ ಬಹಳ ಶಾಣೆ ಇದ್ದಿದ್ದಕ್ಕೆ ಅವ್ರಿಗೇನೋ ಹೇಳಕ್ ಬರಲ್ಲಂತೆ, ನಾಳೆಯಿಂದ ನಾನು ನಿಮ್ಗೆ ಮನೆಗೆ ಕಲಿಸ್ತೀನಿ ಅಂತ ಹೇಳ್ತಾರೆ. ಆಗ ಅವನು ಮನೆಯಲ್ಲೇ ಕಲಿತು ದೊಡ್ಡ ಸೈಂಟಿಸ್ಟ್ ಆಗ್ತಾನೆ, ಬಲ್ಬ್ ಅನ್ನ ಕಂಡುಹಿಡಿತಾನೆ. ಆಗ ಅವ್ರ ತಾಯಿ ತೀರ್ಕೊಂಡು ಹೋಗ್ಬಿಡ್ತಾರೆ. ಅವ್ರ ತಾಯಿ ನೆನಪಿಗೋಸ್ಕರ ಎಲ್ಲಾನು ಹುಡುಕುತ್ತಾ ಇರುವಾಗ ಅವ್ರ ತಾಯಿಯ ಪೇಟಿಗೆ ಇರ್ತದೆ. ಆ ಪೇಟಿಗೆನ ತೆಗೆದು ನೋಡಿದಾಗ ಅವನು ಚಿಕ್ಕೋನಿದ್ದಾಗ ಏನ್ ಲೆಟರ್ ಕೊಟ್ಟಿರ್ತಾನೆ ನೋಡು ಸ್ಕೂಲ್ನಲ್ಲಿ, ಅದನ್ನೇ ಅಲ್ಲಿ ಇರ್ತದೆ. ಆ ಲೆಟರ್ ತಗೊಂಡು ಅವನು ಓದ್ತಾನೆ. ಓದಿ ಜೋರಾಗಿ ಅಳೋದಕ್ಕೆ ಶುರು ಮಾಡ್ತಾನೆ. ನಮ್ ತಾಯಿ ನಾ ಇಷ್ಟು ದಡ್ಡಿದ್ರು ನನಗೆ ಕಲ್ಸಿದ್ಲಲ್ಲ, ದೊಡ್ಡ ಸೈಂಟಿಸ್ಟ್ ಮಾಡಿದ್ಲಲ್ಲ ಅಂತ ಅಳೋದಕ್ಕೆ ಶುರು ಮಾಡ್ತಾನೆ. ಆ ಲೆಟರ್ ಅಲ್ಲಿ ಏನ್ ಬರ್ತಿತ್ತು ಅಂತಂದ್ರೆ, ಇಲ್ಲ ನಿಮ್ಮ ಹುಡುಗ ಬಹಳ ಮೆಂಟಲ್ ಇದ್ದಾನೆ, ನಿಮ್ಮ ಹುಡುಗಿಗೆ ಏನು ಕಲ್ಸಕ್ ಆಗಲ್ಲ, ಏನು ಮಾಡೋದಕ್ಕೆ ಆಗಲ್ಲ ಅಂತ ಬರ್ದಿರ್ತೈತೆ. ಹೀಗಾಗಿ ಇದರಿಂದ ತಿಳಿದ್ ಬರೋ ಮಾರಲ್ ಸ್ಟೋರಿ ಏನು ಅಂದ್ರೆ, ಯಾವತ್ತೂ ನಮಗೂ ಆನ್ಲೈನ್ ಕ್ಲಾಸ್ ತಿಳಿಯಲ್ಲ ಅಂತ ನಾವು ಅನ್ಬೇಕು, ನಾವು ತಿಳ್ಕೋಬೇಕು ಓದ್ಕೊಂಡು. ಇವತ್ತು ಥಾಮಸ್ ಅಲ್ವಾ ಎಡಿಸನ್ ಅವರು ಅವ್ರ ಅಮ್ಮನ ಮಾತು ಕೇಳಿ ದೊಡ್ಡ ವ್ಯಕ್ತಿ ಸೈಂಟಿಸ್ಟ್ ಆದ್ರು. ನೀವು ಕೂಡ ನಿಮ್ಮ ಅಮ್ಮನ ಮಾತು ಕೇಳಿ ಮತ್ತೆ ಆನ್ಲೈನ್ ಕ್ಲಾಸ್ ನ ಕೇಳಿ ನೀವು ಕೂಡ ದೊಡ್ಡ ವ್ಯಕ್ತಿ ಆಗ್ಬೋದು. ಒಟ್ಟೊಟ್ಟ ಆನ್ಲೈನ್ ಕ್ಲಾಸ್ ತಿಳಿಯಲ್ಲ ಅಂತ ಅನ್ಬೇಕು. ಈ ಸ್ಟೋರಿ ನಿಮ್ಗೆಲ್ಲರಿಗೂ ಇಷ್ಟ ಆಯ್ತು ಅನ್ಕೋತೀನಿ. ಮತ್ತೆ ಬೇರೆ ಸ್ಟೋರಿಯಲ್ಲಿ ಭೇಟಿ ಆಗೋಣ. ಅಲ್ಲಿವರೆಗೆ ಧನ್ಯವಾದ. ಓಕೆ ಮಕ್ಕಳು, ಎಲ್ಲರೂ ಕತೆ ಕೇಳಿದ್ರಿ ಅಲ್ವಾ? ನೀನು ಕೇಳಿದೆ ಆ ಕತೆನಾ? ತುಂಬಾ ಚೆನ್ನಾಗಿತ್ತು. ಶ್ರೇಯಾ ಪಟ್ಟದ್ಕಲ್ ಅವರು ಥಾಮಸ್ ಅಲ್ವಾ ಎಡಿಸನ್ ಬಗ್ಗೆ ತುಂಬಾ ಚೆನ್ನಾಗಿರುವ ಅದ್ಭುತವಾದಂತ, ನಾನು ಕೇಳೇ ಇದ್ದಿದ್ದಿಲ್ಲ ಅಂತ ಚೆನ್ನಾಗಿರೋ ಕತೆ ಹೇಳಿದ್ರು. ಮುಂದಿನ ಆಕ್ಟಿವಿಟಿ ಏನು ನಾನು ತುಂಬಾ ಕುತೂಹಲದಿಂದ ಕಾಯ್ತಾ ಇದ್ದೀನಿ. ಓಕೆ, ಹಾಗೆ ಇವಳ ತರನೇ ನೀವು ಎಲ್ಲ ಕಾತುರದಿಂದ ಕಾಯ್ತಾ ಇದ್ದೀರಲ್ವಾ ಮುಂದಿನ ಚಟುವಟಿಕೆ ಏನಿರ್ಬೋದು ಅಂತ ಹೇಳಿ? ಮತ್ತೊಂದ್ಸತಿ ಹೇಳ್ತೀನಿ ಕೇಳಿ. ನಿಮ್ಮ ಚಟುವಟಿಕೆ ಮುಂದಿನ ಚಿಣ್ಣರ ಚಿಲಿಪಿಲಿಯಲ್ಲಿ ಬರಬೇಕು ಅಂತ ಅಂದ್ರೆ ನೀವು ಮಾಡ್ಬೇಕಾಗಿರೋ ಕೆಲಸ ಇಷ್ಟೇ. ಫೋನ್ ತಗೊಳ್ಳಿ, ವಿಡಿಯೋ ಮಾಡಿ ಚಟುವಟಿಕೆದು, ಆಮೇಲೆ ಅದನ್ನ ನಮಗೆ ಕಳಿಸ್ಕೊಡ್ತಾ ನಿಮ್ಮ ಹೆಸರು, ಶಾಲೆಯ ಹೆಸರು, ತರಗತಿಯನ್ನ ನೀವು ಮೆನ್ಷನ್ ಮಾಡೋದನ್ನ ಮರಿಬೇಡ್ರಿ ಮಕ್ಕಳೇ. ಗೊತ್ತಾಯ್ತಾ? ಹಾಗಿದ್ರೆ ಬಹಳಷ್ಟು ವಿಡಿಯೋಸ್ ಬರುತ್ತಲ್ವಾ ನಮಗೆ ಮುಂದಿನ ವಾರ ಅನ್ನೋದ್ರೊಳಗಡೆನೆ
ಮುಂದಿನ ಚಟುವಟಿಕೆ ಏನು ಅಂತ ಅಂದ್ರೆ ನಮ್ಮ ಸರ್ಕಾರಿ ಶಾಲೆಯ ಶಿಕ್ಷಕರಾದಂತಹ ಶ್ರೀರಾಮ್ ಭಟ್ ಸರ್ ವಿಜಯಪುರ ಇವರು ನಿಮಗೆ ಜ್ವಲನ ತಾಪ ಮತ್ತು ನೀರು ಅನ್ನೋಂಥ ಚಟುವಟಿಕೆ ಸರಳವಾಗಿ ಮನೆಯಲ್ಲಿ ನೀವು ಅಡಿಗೆ ಮನೆಯಲ್ಲೇ ಮಾಡ್ಬೋದು. ಈ ಚಟುವಟಿಕೆನ ಅಷ್ಟು ಸರಳವಾದಂತ ಒಂದು ಪ್ರಯೋಗವನ್ನ ತೋರಿಸ್ತಾರೆ. ಬನ್ನಿ ಹಾಗಿದ್ರೆ ನೋಡ್ಕೊಂಡ್ ಬರೋಣ. ಆತ್ಮೀಯರೇ, ಇವತ್ತು ಜ್ವಲನ ತಾಪವನ್ನು ಅರ್ಥೈಸುವ ಚಟುವಟಿಕೆಯನ್ನು ನೋಡೋಣ. ಇದಕ್ಕಾಗಿ 2 ಪಾಲಿಪ್ರೊಪಿಲೀನ್ ಗ್ಲಾಸ್ಗಳನ್ನು ಉಪಯೋಗಿಸಬೇಕು. ಖಾಲಿ ಇರುವ ಗ್ಲಾಸ್ ಮತ್ತು ಅರ್ಧ ನೀರಿರುವಂಥ ಗ್ಲಾಸ್. ಈ ಒಂದು ಗ್ಲಾಸ್ಗಳನ್ನು ದಹನ ಪ್ರಕ್ರಿಯೆಗೆ ಒಳಪಡಿಸಿದಾಗ ಖಾಲಿ ಇರುವಂಥ ಗ್ಲಾಸ್ ತಕ್ಷಣ ಉರಿದು ಹೋಗುವುದನ್ನು ನಾವು ನೋಡುತ್ತೇವೆ. ಆದರೆ ಅರ್ಧ ನೀರಿರುವ ಗ್ಲಾಸ್ನ ಸಂದರ್ಭದಲ್ಲಿ ಗ್ಲಾಸ್ ಪೂರ್ತಿಯಾಗಿ ಉರಿಯದೆ ನೀರಿನ ಮಟ್ಟದವರೆಗೆ ಮಾತ್ರ ಉರಿಯುವುದನ್ನು ನಾವಿಲ್ಲಿ ಗಮನಿಸಬಹುದು. ಅಂದರೆ ನೀರು ಜ್ವಲನತಾಪ ನಿಯಂತ್ರಿಸುವ ವಸ್ತುವಾಗಿದ್ದು ಅದನ್ನು ಅಗ್ನಿನಂದಕವಾಗಿಯೂ ಕೂಡ ಬಳಸುವುದನ್ನು ನಾವಿಲ್ಲಿ ನೆನಪಿಸಬಹುದು. ಗ್ಲಾಸ್ ಪೂರ್ತಿಯಾಗಿ ಉರಿಯದೆ ನೀರಿನ ಮಟ್ಟದವರೆಗೆ ಮಾತ್ರ ಉರಿಯುವುದನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ದಹನ ಪ್ರಕ್ರಿಯೆಯ ಬಹುಮುಖ್ಯ ಅಂಶವಾದಂಥ ಜ್ವಲನತಾಪವನ್ನು ನೀರು ನಿಯಂತ್ರಿಸುತ್ತದೆ. ಇನ್ನೊಂದು ಚಟುವಟಿಕೆಯಿಂದ ಇದನ್ನು ನಾವು ದೃಢೀಕರಿಸೋಣ. ಬಲೂನ್ನಲ್ಲಿ ಸ್ವಲ್ಪ ನೀರನ್ನು ಹಾಕಿ ಬಲೂನನ್ನು ಉಬ್ಬಿಸಬೇಕು. ನಂತರ ಅದನ್ನು ಜ್ವಾಲೆಯ ಮೇಲ್ಭಾಗದಲ್ಲಿ ಹಿಡಿದಾಗ ಬಲೂನ್ ಒಡೆಯದೆ ಹಾಗೆ ಇರುವುದನ್ನು ನಾವು ಗಮನಿಸುತ್ತೇವೆ. ಹಾಗಾಗಿ ನೀರು ಜ್ವಲನತಾಪವನ್ನು ನಿಯಂತ್ರಿಸುವ ಉತ್ತಮ ಅಗ್ನಿನಂದಕವಾಗಿ ಎಲ್ಲೆಡೆ ಬಳಕೆಯಲ್ಲಿರುವುದನ್ನು ನಾವು ನೋಡುತ್ತೇವೆ. ರಸಪ್ರಶ್ನೆ: ದಹನ ತ್ರಿಭುಜ ಪ್ರತಿನಿಧಿಸುವ 3 ಅಂಶಗಳು ಯಾವುವು? ಉತ್ತರ: ಇಂಧನ, ಆಮ್ಲಜನಕ ಮತ್ತು ಜ್ವಲನ ತಾಪ. ವೀಕ್ಷಿಸಿದ್ದಕ್ಕೆ ಚಟುವಟಿಕೆನ ಕಲ್ತ್ರಿ ಅಲ್ವಾ ಮಕ್ಕಳೇ? ಎಲ್ಲರೂ ಮನೆಯಲ್ಲಿ ಮಾಡ್ತೀರಿ ಅಲ್ವಾ? ಶ್ರೀರಾಮ್ ಭಟ್ ಸರ್ ಹೇಳ್ಕೊಟ್ಟಿರೋದು ನೀವು ಮಾಡ್ತೀರಲ್ವಾ? ಹಾ, ತುಂಬಾ ಚೆನ್ನಾಗಿತ್ತು. ಶ್ರೀರಾಮ್ ಭಟ್ ಸರ್ ಜಲನ ತಾಪ ಮತ್ತು ನೀರಿನ ಬಗ್ಗೆ ನಾವು ಮನೆಯಲ್ಲೇ ತುಂಬಾ ಸರಳವಾಗಿ ಆ ಒಂದು ಚಟುವಟಿಕೆನ ಮಾಡ್ಬೋದು. ಮುಂದಿನ ಯಾವ ಶಿಕ್ಷಕರು ನಮಗೆ ಮುಂದಿನ ಚಟುವಟಿಕೆನ ಹೇಳ್ಕೊಡ್ತಾರೆ? ಹಾ, ಕರೆಕ್ಟ್. ಎಲ್ಲರೂ ಸಹಿತ ಯಾವ ಶಿಕ್ಷಕರು ನಮಗೆ ಚಟುವಟಿಕೆ ಹೇಳ್ಕೊಡ್ತಾರೆ ಅಂತ ಕಾಯ್ತಾ ಇದೀರಲ್ವಾ? ಮುಂದಿನ ಶಿಕ್ಷಕರು ಶ್ರೀ VS ಬುರ್ಲಿ. ಇವರು ಬಂಜಾರ ಶಾಲೆಯ ಶಿಕ್ಷಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇವರು ನಿಮಗೆ ನೀರಿನ ಮೇಲ್ಮುಖ ಒತ್ತಡದ ಬಗ್ಗೆ ಹೇಳ್ಕೊಡ್ತಾರೆ. ಸಿಂಪಲ್ ಆದಂತ ಚಟುವಟಿಕೆ. ನಿಮಗೆ ಬರೀ ಒಂದು ಗ್ಲಾಸ್ ಬೇಕು, ನೀರು ಬೇಕು, ಮತ್ತೆ ಕಾಯಿನ್ಸ್ ಬೇಕು. ಸೊ ಈ 3 ಸಾಮಾನುಗಳನ್ನ ಉಪಯೋಗಿಸ್ಕೊಂಡು ತುಂಬಾ ಸರಳವಾಗಿ ನೀರಿನ ಮೇಲ್ಮುಖ ಒತ್ತಡದ ಬಗ್ಗೆ ನಿಮಗೆಲ್ಲರಿಗೂ ತಿಳಿಸ್ಕೊಡ್ತಾರೆ. ಹಾಗಿದ್ರೆ ಬುರ್ಲಿ ಸರ್ ಅವ್ರು ನಮಗೆ ಏನ್ ಹೇಳ್ಕೊಡ್ತಾರೆ ಅಂತ ನೋಡೋಣ ಅಲ್ವಾ? ಅದಕ್ಕೂ ಮುಂಚೆ ಶಿಕ್ಷಕರೇ, ನೀವು ಸಹಿತ ಬೇರೆ ಮಕ್ಕಳಿಗೆ ನಿಮ್ಮ ಚಟುವಟಿಕೆಯನ್ನ ತಲುಪಿಸ್ಬೇಕು ಅಂತ ಅಂದ್ರೆ ದಯವಿಟ್ಟು ನಿಮ್ಮ ವಿಡಿಯೋನ ನಮಗೆ ವಾಟ್ಸ್ಆಪ್ ಮುಖಾಂತರ ಕಳಿಸ್ಕೊಡಿ. ನಿಮ್ಮ ಮುಂದಿನ ಚಿಣ್ಣರ ಚಿಲಿಪಿಲಿ ಸಂಚಿಕೆಯಲ್ಲಿ ನಿಮ್ಮ ಏನು ಕಳಿಸಿರುವಂತ ಚಟುವಟಿಕೆ ನಮ್ಮ ಚಿಣ್ಣರ ಚಿಲಿಪಿಲಿಯಲ್ಲಿ ಮೂಡಿ ಬರುತ್ತೆ. ಹಾಗಿದ್ರೆ SV ಬುರ್ಲಿ ಸರ್ ಅವ್ರದ್ದು ಚಟುವಟಿಕೆನ ನೋಡೋಣವಾ? ಮೇಲ್ಮೈ ಸೆಳೆತಕ್ಕೆ ಇನ್ನೊಂದು ಚಿಕ್ಕದಾದಂಥ ಪ್ರಯೋಗ ಮಾಡೋಣ. ಒಂದು ಪ್ಲೇಟ್ ತೆಗೆದುಕೊಳ್ಳೋಣಂತ, ಒಂದು ಗಾಜಿನ ಗ್ಲಾಸಲ್ಲಿ ನೀರು ತೆಗೆದುಕೊಳ್ಳೋಣಂತ. ಈ ರೀತಿಯಾಗಿ ಇದನ್ನು ನಾವು ಬೋರಲ್ಲಿ ಹಾಕೊಳ್ಳೋಣಂತ. ಈಗ ಇಲ್ಲಿ ನೀರು ಹೊರಗಡೆ ಬರ್ತಾ ಇಲ್ಲ. ಈಗ ಸ್ವಲ್ಪ ಎತ್ತಿದ್ರೆ ನೀರು ಬರಬೇಕಾಗ್ತದೆ. ಈಗ ಈ ಒಂದೇ ಅಳತೆಯ ಕಾಯಿನ್ಗಳನ್ನು ಇಲ್ಲಿ ಕೆಳಗಡೆ ಸೇರಿಸೋಣ. ನಿಧಾನವಾಗಿ ಕೆಳಗಡೆ ಸೇರಿಸೋಣ ಅಂತ. ಓಕೆ, ಒಂದು ಕಾಯಿನ್ ಹೋಯಿತು. ಈ ಕಡೆ ಇನ್ನೊಂದು ಸೇರಿಸೋಣ ಅಂತ ನಿಧಾನವಾಗಿ. ಈ ಕಡೆ ಒಂದು ಹೋಯ್ತು ಕಾಯಿನ್. ಈ ಕಡೆ ನಿಧಾನವಾಗಿ ಇನ್ನೂ ಒಂದು ಕಾಯಿನ್ ಸೇರಿಸೋಣ ಅಂತ. ಕೊನೆ ಕಾಯಿನ್ ಹಿಂದ್ಗಡೆ ಸೇರಿಸೋಣ. ನೋಡಿ, ಇಲ್ಲಿ 4 ಕಾಯಿನ್ಗಳನ್ನು ಇಟ್ಟಾಗ ಇಲ್ಲಿ ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ, ಆದರೆ ಅಲ್ಲಿಂದ ನೀರು ಬರ್ತಾ ಇಲ್ಲ. ಇದಕ್ಕೆ ಕಾರಣ ಏನು? ಇದಕ್ಕೆ ಕಾರಣ ನೀರಿನ ಮೇಲ್ಮೈ ಸೆಳೆತ. ನೀರಿನ ಅಣುಗಳು ಒಂದಕ್ಕೊಂದು ಅಂಟ್ಕೊಂಡು ಅದು ನೀರು ಹೊರಗಡೆ ಬಾರದಂತೆ ತಡೆಯುತ್ತದೆ. ಈಗ ಒಂದೇ ರೀತಿಯ ಕಾಯಿನ್ಗಳನ್ನು ಆ ಮೊದಲು ಇಟ್ಟ ಕಾಯಿನ್ ಮೇಲ್ಗಡೆ ಇಡ್ಲಿಕ್ಕೆ ಪ್ರಯತ್ನ ಮಾಡೋಣ. ಏನಾಗುತ್ತೆ ಸ್ವಲ್ಪ ಗಮನಿಸಿ. ಓಕೆ, ಒಂದಿಟ್ಟಿವಿ, ನೀರು ಹೊರಗಡೆ ಬರಲಿಲ್ಲ. ಈ ಕಡೆ ಇಡೋಣ.
ನಿಧಾನವಾಗಿ ಇಡೋಣ. ಓಕೆ, 2 ಕಾಯಿನ್ ಇಟ್ಟಿವಿ. ನೀರು ಬರಲಿಲ್ಲ ಇನ್ನೂ. ನೀವು ಗ್ಲಾಸ್ನಲ್ಲಿ ನೀರು ನೋಡ್ತಾ ಇದ್ದೀರಿ. ಇಲ್ಲಿ ಹಿಂದ್ಗಡೆ ಇಡೋಣ ಅದೇ ಕಾಯಿನ್. 3 ಕಾಯಿನ್ಗಳನ್ನು ಇಟ್ಟೀವಿ. ಈಗ ಇನ್ನೂ ಒಂದು ಕಾಯಿನನ್ನು ಇಲ್ಲಿ ಮುಂದ್ಗಡೆ ಇಡೋಣ. ಓಕೆ, ಈಗ ನಿಮ್ಗೆ ಕಾಣ್ತಾ ಇದೆ ಇಲ್ಲಿ 2 ಕಾಯಿನ್ಗಳನ್ನು ಇಟ್ಟೀವಿ. ಮಧ್ಯದಲ್ಲಿ ಅಂತರ ಇದೆ, ಆದರೂ ಕೂಡ ಇಲ್ಲಿ ನೀರು ಬರ್ತಾ ಇಲ್ಲ. ಇಲ್ಲಿ ನೋಡ್ರಿ, ಈ ಕಾಯಿನ್ ಒಳಗಡೆ ಹೋಗ್ತದೆ. ಸರಳವಾಗಿ ಈ ಕಾಯಿನ್ ಒಳಗಡೆ ಹೋಗ್ತದೆ. ಈ ಕಡೆ ನೋಡ್ರಿ, ಕಾಯಿನ್ ಒಳಗಡೆ ಹೋಗ್ತದೆ. ಈ ಕಡೆ ನೋಡ್ರಿ, ಕಾಯಿನ್ ಸರಳವಾಗಿ ಒಳಗಡೆ ಹೋಗ್ತದೆ. ಈ ಕಡೆ ನೀರು ಕಾಯಿನ್ ಒಳಗಡೆ ಹೋಗ್ತದೆ. ಆದಾಗೂ ಕೂಡ ನೀರು ಹೊರಗಡೆ ಬರ್ತಾ ಇಲ್ಲ. ಇಲ್ಲಿ ಗ್ಲಾಸ್ನಲ್ಲಿ ನೀರು ಕಾಣ್ತಾ ಇದೆ. ಇದಕ್ಕೆ ಕಾರಣ ನೀರಿನ ಮೇಲ್ಮೈ ಸೆಳೆತನೇ ಇದಕ್ಕೆ ಮುಖ್ಯವಾದ ಕಾರಣ. ಈ ಪ್ರಯೋಗ ನಿಮಗೆ ಚೆನ್ನಾಗಿ ಅನಿಸಿತ್ತಂದರೆ ಲೈಕ್ ಮಾಡಿ ಮತ್ತು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಏನು ಎಲ್ಲ ಮೇಲ್ ನೋಡ್ತಾ ಇದೆಯಾ? ಗುರು ಶನಿ 2 ಗ್ರಹ ಒಂದೇ ಕಕ್ಷದಲ್ಲಿ ಬರ್ತಾ ಇದೆ ಅಂತ ಹೇಳಿದ್ರು. ನನ್ಗೇನು ಗೊತ್ತಾಗ್ಲೇ ಇಲ್ಲ. ಹೌದು ಹೌದು ಹೌದು, ಡಿಸೆಂಬರ್ ತಿಂಗಳಲ್ಲಿ ಮಕ್ಕಳೇ ಗುರು ಮತ್ತೆ ಶನಿ ಗ್ರಹ ಒಂದೇ ಕಕ್ಷೆಯಲ್ಲಿ ಬಂದಿತ್ತು. ಸುಮಾರು 800 ವರ್ಷಗಳ ಆದ್ಮೇಲೆ ಈ ವಿದ್ಯಮಾನ ನಡೆದಿದೆ. ಯಾಕಾಯ್ತು, ಹೇಗಾಯ್ತು, ಆಮೇಲೆ ಎಲ್ಲರೂ ನೋಡಿದಿರಲ್ವಾ, ಸಂಜೆ 6:30ರಿಂದ ಹಿಡಿದು ರಾತ್ರಿ 8:30 ತನಕನೂ ಗೋಚರ ಆಗ್ತಿತ್ತು. ಎಲ್ಲರೂ ಈ ವಿದ್ಯಮಾನ ನೋಡಿದೀರಾ ಅಂತ ಅನ್ಕೊಂಡಿದ್ದೀನಿ. ಆದ್ರೆ ಈ ವಿದ್ಯಮಾನದ ಹಿಂದೆ ಏನ್ ವಿಜ್ಞಾನ ಇದೆ ಅನ್ನೋದನ್ನ ನೀವೆಲ್ಲರಿಗೂ ತಿಳ್ಕೋಬೇಕು ಅಂತ ಅನಿಸ್ತಾ ಇದೆ ಅಲ್ವಾ? ಹಾಗಿದ್ರೆ ಇದ್ರ ಹಿಂದಿರುವಂತ ವಿಜ್ಞಾನ ಏನು ಅನ್ನೋದನ್ನ ಈ ವಿಡಿಯೋ ಮುಖಾಂತರ ನೋಡೋಣ ಎಲ್ಲರೂ. ವೀಕ್ಷಕರ, ನಮ್ಮ ಸೌರಮಂಡಲದ ಗ್ರಹಗಳಲ್ಲಿ ಪ್ರತಿ ವರ್ಷ ಏನಾದರೊಂದು ವಿಸ್ಮಯಗಳು ನಡೆಯುತ್ತಲೇ ಇರುತ್ತವೆ. ಅವುಗಳನ್ನು ನೋಡುವ ಸಲುವಾಗಿ ಬಾಹ್ಯಾಕಾಶ ಪ್ರೇಮಿಗಳು ಟೆಲಿಸ್ಕೋಪ್ಗಳನ್ನು ಹಿಡಿದು ಕಾತುರದಿಂದ ಕಾಯುತ್ತಿರುತ್ತಾರೆ. ಇಂತಹ ಒಂದು ವಿಸ್ಮಯವು ಇಂದು ಸಂಜೆ ಅಂದರೆ ಡಿಸೆಂಬರ್ 21, 2021 ನಡೆಯಲಿದ್ದು, ಅದನ್ನು ನೋಡಲೆಂದು ಪ್ರಪಂಚದೆಲ್ಲೆಡೆ ಅನೇಕ ಜನಗಳು ಕಾತುರದಿಂದ ಕಾಯುತ್ತಿದ್ದಾರೆ. ಇದಕ್ಕೆ ಕಾರಣ ಈ ವಿಸ್ಮಯವು ಬರೋಬ್ಬರಿ 800 ವರ್ಷಗಳ ಬಳಿಕ ನಡೆಯುತ್ತಿದ್ದು, ಇದನ್ನು ಜೀವನದಲ್ಲಿ ಒಮ್ಮೆ ಮಾತ್ರ ನೋಡಲು ಸಾಧ್ಯ. ಅಕಸ್ಮಾತ್ ಇದನ್ನು ನೋಡುವುದನ್ನು ತಪ್ಪಿಸಿಕೊಂಡರೆ ಮರಳಿ ಮತ್ತೊಮ್ಮೆ ನೋಡಲು 60 ವರ್ಷಗಳವರೆಗೂ ಕಾಯಬೇಕಿದೆ. ಅಂದಹಾಗೆ ಆ ವಿಸ್ಮಯವೇನೆಂದರೆ, ಸೂರ್ಯನ ಸುತ್ತ ಸುತ್ತುತ್ತಿರುವಂತಹ ನಮ್ಮ ಸೌರಮಂಡಲದ ಅತ್ಯಂತ ದೊಡ್ಡ ಗ್ರಹಗಳಾದ ಗುರು ಮತ್ತು ಶನಿ ಗ್ರಹವು ಒಂದಕ್ಕೊಂದು ಸಾಕಷ್ಟು ಹತ್ತಿರ ಬರಲಿದ್ದು, ಭೂಮಿಯಿಂದ ನೋಡಿದಾಗ ಡಬಲ್ ಪ್ಲಾನೆಟ್ಸ್ ತರಹ ಕಾಣಿಸುತ್ತವೆ. ಇದನ್ನು ಗ್ರೇಟ್ ಕಂಜಂಕ್ಷನ್ ಎಂದು ಕರೆಯಲಾಗುತ್ತಿದ್ದು, ಕಳೆದ ಬಾರಿ ಈ ರೀತಿಯಾಗಿದ್ದು ಮಾರ್ಚ್ 4, 1226ರಂದು. ಇನ್ನು ಇದಕ್ಕೆ ಗ್ರೇಟ್ ಕಂಜಂಕ್ಷನ್ ಎಂದು ಹೆಸರಿಡಲು ಕಾರಣ ಕೂಡ ಇದೆ. ಸೌರಮಂಡಲದಲ್ಲಿ 2 ಗ್ರಹಗಳು ಈ ರೀತಿಯಾಗಿ ಒಂದೇ ರೇಖೆಯಲ್ಲಿ ಅಲೈನ್ ಆಗುವುದನ್ನು ಸಹಜವಾಗಿ ಕಂಜಂಕ್ಷನ್ ಎಂದು ಕರೆಯುತ್ತಾರೆ. ಆದರೆ ಸೌರಮಂಡಲದ 2 ದೊಡ್ಡ ಗ್ರಹಗಳು ಈ ರೀತಿಯಾಗಿ ಒಂದಕ್ಕೊಂದು ತುಂಬಾ ಹತ್ತಿರ ಬರುತ್ತಿರುವುದರಿಂದ ಇದನ್ನು ಗ್ರೇಟ್ ಕಂಜಂಕ್ಷನ್ ಎಂದು ಕರೆಯಲಾಗಿದೆ. ಅಂದಹಾಗೆ ನೆನಪಿರಲಿ, ಈ 2 ಗ್ರಹಗಳು ಸೂರ್ಯನ ಸುತ್ತುತ್ತಾ ಸೌರಮಂಡಲದಲ್ಲಿ ಇಷ್ಟೊಂದು ಹತ್ತಿರದಲ್ಲಿ ಬರುವುದು ಇದೇನು ಹೊಸದಲ್ಲ. ಪ್ರತಿ 20 ವರ್ಷಕ್ಕೊಮ್ಮೆ ಈ ರೀತಿಯಾಗಿ ಹತ್ತಿರ ಬರುತ್ತಲೇ ಇರುತ್ತವೆ. ಆದರೆ ಈ ಬಾರಿ ಈ ಗ್ರಹಗಳು ಅದೆಷ್ಟರ ಮಟ್ಟಿಗೆ ಹತ್ತಿರ ಬರುತ್ತಿವೆ ಎಂದರೆ, ಭೂಮಿಯಿಂದ ನೋಡಿದಾಗ ಈ 2 ಗ್ರಹಗಳು ಡಬಲ್ ಪ್ಲಾನೆಟ್ಸ್ ತರಹ ಕಾಣಿಸುತ್ತವೆ. ಇದೇ ಕಾರಣದಿಂದ ಈ ಬಾರಿಯ ಕಂಜಂಕ್ಷನ್ ತುಂಬಾ ನೋಡಲು ವಿಶೇಷವಾಗಿದೆ. ಇನ್ನು ಈ 2 ಗ್ರಹಗಳು ಇಷ್ಟೊಂದು ಹತ್ತಿರದಲ್ಲಿ ಬರುತ್ತಿರುವುದು ಡಿಸೆಂಬರ್ 21 ಇರಬಹುದು. ಆದರೆ ಡಿಸೆಂಬರ್ 25ರವರೆಗೂ ನೀವು ಆಕಾಶದಲ್ಲಿ ಈ 2 ಗ್ರಹಗಳನ್ನು ನೋಡಿದಾಗ ಹತ್ತಿರದಲ್ಲಿ ಇರುವ ಹಾಗೆಯೇ ಕಾಣಿಸುತ್ತವೆ. 21ರಂದು ಮಾತ್ರ ತುಂಬಾ ಹತ್ತಿರ ಬರುವ ಕಾರಣ ಈ ದಿನವು ತುಂಬಾ ವಿಶೇಷ ದಿನವಾಗಿದೆ. ಇನ್ನು ಇದನ್ನು ನೋಡಲು ನೀವು ಹೆಚ್ಚು ಕಷ್ಟಪಡಬೇಕಿಲ್ಲ. ನಿಮ್ಮ ಬಳಿ ಟೆಲಿಸ್ಕೋಪ್ ಅಥವಾ ಬೈನಾಕ್ಯುಲರ್ ಇದ್ದರೆ ಸಾಕು. ನಿಮ್ಮ ಮೊಬೈಲ್ನಲ್ಲಿ ಸ್ಟಾರ್ ಟ್ರ್ಯಾಕರ್ ಎನ್ನುವ ಅಪ್ಲಿಕೇಶನ್ ಅನ್ನು ಡೌನ್ಲೋಡ್ ಮಾಡಿಕೊಂಡರೆ ಈ ಆಪ್ ಮೂಲಕ ಈ 2 ಗ್ರಹಗಳು ಆಕಾಶದಲ್ಲಿ ಎಲ್ಲಿ ಇವೆ ಎಂದು ಪತ್ತೆ ಮಾಡಿ ಅವುಗಳ ಗ್ರೇಟ್ ಕಂಜಂಕ್ಷನ್ ಅನ್ನು ನೋಡಬಹುದಾಗಿದೆ. 800 ವರ್ಷಗಳ ಬಳಿಕ ನಡೆಯುತ್ತಿರುವಂತಹ ಈ ವಿಸ್ಮಯವನ್ನು ಇಂದು ಸಂಜೆ ಸರಿಯಾಗಿ 6:30ಕ್ಕೆ ತಪ್ಪದೆ ನೋಡಿ. ಏಕೆಂದರೆ ಇದನ್ನು ಮರಳಿ ಮತ್ತೆ ನೋಡಬೇಕೆಂದರೆ ನೀವು 2080ರವರೆಗೂ ಕಾಯಬೇಕು.
ಇವತ್ತೇನು ಊಟ ಮಾಡಿದೆ ನೀನು? ನಾನಿವತ್ತು ಹೋಳಿಗೆ ಊಟ ಮಾಡಿದೆ. ವಾವ್, ಹೋಳಿಗೆ ನನ್ನ ಫೇವ್ರೇಟ್ ಕೂಡ. ಹೋಳಿಗೆ ಊಟ ಮಾಡಿದ್ಮೇಲೆ ಏನೇನಾಗುತ್ತೆ ಅಂತ ಗೊತ್ತಾ ದೇಹದೊಳಗೆ? ಏನೋಪ್ಪ ಗೊತ್ತಿಲ್ಲ, ಒಟ್ಟು ಚೆನ್ನಾಗಿ ಹೊಟ್ಟೆ ಹಸಿವಾಗಿತ್ತು, ಚೆನ್ನಾಗಿ ಹೊಟ್ಟೆ ತುಂಬಾ ಹೋಳಿಗೆ ತಿಂದೆ ಅಷ್ಟೇ. ಏನಾಗುತ್ತೆ ಅಂತ ಏನೋ ಗೊತ್ತಿಲ್ಲ. ಅಯ್ಯೋ, ಬರೀ ಊಟ ಮಾಡಿದ್ರೆ ಸಾಲದು, ಊಟ ಮಾಡಿದ್ಮೇಲೆ ಏನಾಗುತ್ತೆ ಅನ್ನೋದು ಸಹಿತ ನಾವು ತಿಳ್ಕೋಬೇಕು ಅಲ್ವಾ ಮಕ್ಕಳೇ? ಹೊಟ್ಟೆ ಹಸಿತಿದ್ದಂಗೆನೆ ಹೊಟ್ಟೆ ತುಂಬಾ ಚಂದಾಗಿ ಊಟ ಮಾಡ್ಬಿಡ್ತೀವಿ. ಊಟ ಆದ್ಮೇಲೆ ಏನಾಗುತ್ತೆ, ಹೊಟ್ಟೆ ಒಳಗಡೆ ಯಾವ್ಯಾವ ಕ್ರಿಯೆ ಆಗುತ್ತೆ ಅಂತ ಗೊತ್ತಿದೆಯಾ ಯಾರಿಗಾದ್ರೂ? ಗೊತ್ತಿಲ್ಲ ತಾನೇ? ಗೊತ್ತಿರೋರು ಅದು ಹೇಗಾಗುತ್ತೆ ಅಂತ ತಿಳ್ಕೊಳ್ಳಿ, ಗೊತ್ತಿಲ್ಲದೆ ಇರೋರು ಯಾವ ರೀತಿ ಆಗುತ್ತೆ ಅಂತ ತಿಳ್ಕೊಳ್ಳಿ. ಸೊ ಇದನ್ನ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಅಂತ ಹೇಳಿ ನನ್ನ ಸಹೋದ್ಯೋಗಿ ಮತ್ತು ಈಗ ಸರ್ಕಾರಿ ಶಾಲೆ ಕೊಪ್ಪಳದಲ್ಲಿ ಕಾರ್ಯವನ್ನ ನಿರ್ವಹಿಸುತ್ತಿರುವಂತಹ ಮಾಯಾ ಇವರು ನಿಮಗೆ ಜೀರ್ಣಕ್ರಿಯೆ ಹೇಗಾಗುತ್ತೆ, ನಾವು ಊಟ ಮಾಡಿದ್ಮೇಲೆ ಆಹಾರ ಯಾವ ರೀತಿಯಾಗಿ ಪಚನ ಆಗುತ್ತೆ ಅನ್ನೋದನ್ನ ನಿಮಗೆ ಒಂದು ಆಕ್ಟಿವಿಟಿ ಮುಖಾಂತರ ತೋರಿಸ್ಕೊಡ್ತಾರೆ. ಹಾಗಿದ್ರೆ ಎಲ್ಲರೂ ಮಾಯಾ ಅವರು ಹೇಗ್ ಜೀರ್ಣಕ್ರಿಯೆ ಆಗುತ್ತೆ ಅನ್ನೋದನ್ನ ಹೇಳ್ಕೊಡ್ತಾರೆ, ಕಲಿಯೋಣವಾ? ನಿಮ್ಗೆ ಶಕ್ತಿ ಹೇಗೆ ಬರುತ್ತೆ? ಆಹಾರ ತಿನ್ನೋದ್ರಿಂದ ನಿಮ್ಗೆ ಶಕ್ತಿ ಬರುತ್ತೆ. ನೀವು ತಿಂದಂತ ಆಹಾರ ಎಲ್ಲ ಜೀರ್ಣ ಆಗುತ್ತೆ. ಹಾಗಾದ್ರೆ ಜೀರ್ಣ ಆಗೋಕೆ ಹಲವಾರು ಅಂಗಗಳು ತಮ್ಮದೇ ಆದಂತಹ ಕೆಲವೊಂದು ಕಾರ್ಯಗಳನ್ನು ಮಾಡುತ್ತೆ. ಇಲ್ಲಿ ಮುಖ್ಯವಾಗಿ ಜೀರ್ಣಕ್ರಿಯೆಯಲ್ಲಿ ಎಷ್ಟು ವಿಧ? 2 ವಿಧ. ಒಂದು ಯಾಂತ್ರಿಕ ಜೀರ್ಣಕ್ರಿಯೆ, ಇನ್ನೊಂದು ರಾಸಾಯನಿಕ ಜೀರ್ಣಕ್ರಿಯೆ. ಯಾಂತ್ರಿಕ ಜೀರ್ಣಕ್ರಿಯೆಯಲ್ಲಿ ದೊಡ್ಡ ದೊಡ್ಡ ಆಹಾರದ ಕಣಗಳು ನಾಲಿಗೆ, ಹಲ್ಲು ಮತ್ತು ಜಠರದ ಸಹಾಯದಿಂದ ಮುದ್ದೆಯಂತಾಗಿ ಪರಿವರ್ತನೆ ಆಗುತ್ತೆ. ಹಾಗೇನೆ ರಾಸಾಯನಿಕ ಕ್ರಿಯೆಯಲ್ಲಿ ಆಹಾರದ ಕಣಗಳು ಆಹಾರದ ಕಿಣ್ವಗಳೊಂದಿಗೆ ವರ್ತಿಸಿ ಸೂಕ್ಷ್ಮ ಕಣಗಳಾಗಿ ಪರಿವರ್ತನೆ ಆಗುತ್ತೆ. ಹಾಗಾದ್ರೆ ಈ ನಮ್ಮ ಮಾನವನ ಜೀರ್ಣಾಂಗವ್ಯೂಹವು ಜೀರ್ಣನಾಳ ಹಾಗೂ ಜೀರ್ಣಗ್ರಂಥಿಗಳನ್ನ ಒಳಗೊಂಡಿದೆ. ಮುಖ್ಯವಾಗಿ ನಮ್ಮ ಜೀರ್ಣಾಂಗವ್ಯೂಹ ಪ್ರಾರಂಭವಾಗೋದು ಎಲ್ಲಿ? ಬಾಯಿ. ನಾವು ಸೇವಿಸಿದಂತ ಆಹಾರವು ಬಾಯಿಯಲ್ಲಿ ಹೋಗಿ ಬಾಯಿಯ ಕುಹರದಲ್ಲಿರುವಂತಹ ಲಾಲಾಗ್ರಂಥಿಗಳನ್ನ ಸೇರಿಕೊಂಡು ನಾಲಿಗೆಯ ಸಹಾಯ ಮತ್ತು ಹಲ್ಲಿನ ಸಹಾಯದಿಂದ ಅಗೇಲ್ಪಡುತ್ತೆ. ಆಗ ಅದು ಚಂಡಿನಂತ ಮುದ್ದೆ ಅಂತ ಆಗುತ್ತೆ. ಅದನ್ನ ನಾವೇನಂತ ಕರಿತೀವಿ? ಬೋಲಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಆ ಬೋಲಸ್ ಗಂಟಲನ್ನ ಪ್ರವೇಶಿಸುತ್ತೆ. ಗಂಟಲು ಇದು ಆಹಾರವೂ ಹಾಗೇನೆ ಗಾಳಿಯಲ್ಲೂ ಹೋಗುವಂತ 2 ಮಾರ್ಗಗಳನ್ನು ಒಳಗೊಂಡಿದೆ. ಆದ್ರೆ ನಾವು ಆಹಾರವನ್ನು ಅಂದ್ರೆ ಬೋಲಸ್ ಅನ್ನು ಸೇವಿಸಿದಾಗ ಇಲ್ಲಿ ಇರುವಂತಹ ಒಂದು ಎಪಿಗ್ಲಾಟಿಸ್ ಎಂಬ ಸಂಯೋಜಕ ಅಂಗಾಂಶವು ಶ್ವಾಸನಾಳವನ್ನು ತಾತ್ಕಾಲಿಕವಾಗಿ ತಡೆ ಹಿಡಿದು ಬೋಲಸ್ ಅನ್ನು ಅನ್ನನಾಳಕ್ಕೆ ಬಿಡುತ್ತೆ. ನಂತರದಲ್ಲಿ ಈ ಅನ್ನನಾಳ ಇದೊಂದು ಸ್ನಾಯಿಕ ಅಂಗಾಂಶ. ಈ ಅನ್ನನಾಳವು ಗಂಟಲು ಹಾಗೂ ಜಠರಕ್ಕೆ ಸೇರಿಕೊಂಡಿರುತ್ತೆ. ಈಗ ಬೋಲಸ್ ಅನ್ನನಾಳವನ್ನು ಪ್ರವೇಶಿಸಿದ ನಂತರ ಜಠರಕ್ಕೆ ಬಂದು ಸೇರುತ್ತೆ. ಜಠರವು ಸಹ ಒಂದು ಸ್ನಾಯಿಕ ಅಂಗಾಂಶ. ಇದರಲ್ಲಿ 3 ಪದರಗಳಿರುತ್ತೆ. ಹಾಗೇನೆ ಇಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಇರುತ್ತೆ. ಹೈಡ್ರೋಕ್ಲೋರಿಕ್ ಆಮ್ಲ ಆಹಾರದೊಂದಿಗೆ ಬಂದಂತಹ ಸೂಕ್ಷ್ಮ ಜೀವಿಗಳನ್ನ ನಾಶ ಮಾಡುತ್ತೆ. ಹಾಗೇನೆ ಜಠರದಲ್ಲಿರುವಂತಹ ರಸಗಳು ಆಹಾರದೊಂದಿಗೆ ವರ್ತಿಸಿ ಸುಮಾರಾಗಿ 3 ರಿಂದ 4 ಗಂಟೆಗಳವರೆಗೂ ಇಲ್ಲಿ ಆಹಾರವು ಜೀರ್ಣವಾಗುತ್ತೆ. ಇಲ್ಲಿ ಜೀರ್ಣವಾದಂತ ಆಹಾರಕ್ಕೆ ನಾವು ಕೈಮ್ ಅಂತ ಕರಿತೀವಿ. ಇದರ ರೂಪ ಹೇಗಿರುತ್ತಂದರೆ ಗಟ್ಟಿಯಾದಂತ ಗಂಜಿ ರೂಪದಲ್ಲಿರುತ್ತೆ. ಈ ಕೈಮು ನಂತರ ಸಣ್ಣ ಕರುಳಿನ ಮೊದಲನೇ ಭಾಗವಾದಂತಹ ಡಿಯೋಡಿನಂನ ಪ್ರವೇಶಿಸುತ್ತೆ. ಈ ಡಿಯೋಡಿನಂನಲ್ಲಿ ಪಿತ್ತರಸ, ಮೇದೋಜಿರಕ ರಸ ಹಾಗೂ ಕರುಳಿನ ರಸಗಳು ಸೇರಿಕೊಳ್ಳುತ್ತೆ ಕೈಮನ್ನ. ನಂತರ ಈ ಸಣ್ಣ ಕರಳಿನಲ್ಲಿರುವಂತಹ ಗೋಡೆಯಲ್ಲಿರುವಂತಹ ವಿಲ್ಲೆಗಳು ಅವು ಬೆರಳಿನ ಆಕಾರದಲ್ಲಿ ಇರುತ್ತೆ. ಹೆಬ್ಬಟ್ಟು ಬೆರಳಿರುತ್ತಲ್ಲ, ಆ ಆಕಾರದಲ್ಲಿ ಇರುತ್ತೆ. ಅವುಗಳು ಆ ಕೈಮ್ನಲ್ಲಿರುವಂತಹ ಆಹಾರವನ್ನು ಹೀರಿಕೊಳ್ಳುತ್ತೆ. ನಂತರ ಹೀರಿಕೊಂಡಂತಹ ಆಹಾರವು ರಕ್ತವನ್ನು ಸೇರಿ ನಂತರ ದೇಹದ ಎಲ್ಲಾ ಭಾಗಗಳಿಗೂ ಸಾಗಿಸಲ್ಪಡುತ್ತೆ. ನಂತರದಲ್ಲಿ ಈ ಸಾಗಿಸಲ್ಪಟ್ಟಂತ ಆಹಾರವನ್ನು ಹೊರತುಪಡಿಸಿ ಉಳಿದಂತಹ ಆಹಾರವು ದೊಡ್ಡ ಕರುಳಿಗೆ ಬರುತ್ತೆ. ಇಲ್ಲಿ ದೊಡ್ಡ ಕರುಳು ಹಾಗೂ ಚಿಕ್ಕ ಕರುಳು ಸೇರುವಲ್ಲಿ ಒಂದು ಚೀಲದಂತಹ ಪ್ರದೇಶವಿದೆ. ಅದನ್ನ ನಾವು ಸೀಕಮ್ ಅಂತ ಕರಿತೀವಿ. ನಂತರ ಈ ದೊಡ್ಡ ಕರುಳು ಹಾಗೂ ಸಣ್ಣ ಕರುಳಿನ ಮಧ್ಯದಲ್ಲಿ ಒಂದು ಬೆರಳಿನ ಆಕಾರದ ಅಂಗ ಇದೆ. ಅದನ್ನ ನಾವು ಅಪೆಂಡಿಕ್ಸ್ ಅಂತ ಕರಿತೀವಿ. ಈ ಅಪೆಂಡಿಕ್ಸ್ಗೆ ಸೋಂಕು ತಗಲಿದಾಗ ಅಪೆಂಡಿಸೈಟಸ್ ಎಂಬ ರೋಗ ಬರುತ್ತೆ. ಈ ದೊಡ್ಡ ಕರುಳಿನಲ್ಲಿ ಉಳಿದಂತಹ ಆಹಾರದಲ್ಲಿಯ ನೀರು ಮತ್ತು ಲವಣಗಳು ಹೀರಲ್ಪಡುತ್ತೆ. ನಂತರ ಜೀರ್ಣವಾಗದೇ ಇರುವಂತಹ ಆಹಾರವು ಮಲದ ರೂಪದಲ್ಲಿ ಗುದದ್ವಾರದ ಮುಖಾಂತರ ವಿಸರ್ಜಿಸಲ್ಪಡುತ್ತೆ. ಈಗ ನಿಮ್ಗೆ ಜೀರ್ಣಾಂಗವ್ಯೂಹದ ಪರಿಚಯ ಆಯ್ತಲ್ವಾ?
ನಾವು ವಿಜ್ಞಾನ ಚಟುವಟಿಕೆನೂ ನೋಡಿದ್ವಿ, ದೊಡ್ಡ ದೊಡ್ಡ ವಿಜ್ಞಾನಿಗಳ ಕಥೆನೂ ಕೇಳಿದ್ವಿ, ಅಷ್ಟೇ ಅಲ್ಲದೆ ಬಾಹ್ಯಾಕಾಶಕ್ಕೂ ಹೋಗಿ ಬಂದ್ವಿ. ಈಗ ಮುಂದಿನ ಕತೆ ಏನು, ಚಟುವಟಿಕೆ ಏನು? ಕರೆಕ್ಟ್, ನೀವ್ ಹೇಳಿರೋ ತರ ನಾವು ಫಸ್ಟಿಗೆ ಒಂದು ಸೊಗಸಾದ ವಿಜ್ಞಾನಿ ಕತೆ ಕೇಳಿದ್ವಾ, ಆಮೇಲೆ ಚಟುವಟಿಕೆ ನೋಡಿದ್ವಾ, ಅದಾದ್ಮೇಲೆ ಬಾಹ್ಯಾಕಾಶಕ್ಕೆ ಹೋಗಿ ಬಂದ್ವಾ. ಮುಂದಿನ ಚಟುವಟಿಕೆ ಏನು? ಒಂದು ಮ್ಯಾಜಿಕ್. ಏನಪ್ಪಾ ಅಂತ ಅಂದ್ರೆ ನೆಕ್ಸ್ಟ್ ಇವಾಗ ಒಂದು ಮ್ಯಾಜಿಕ್ ಆಕ್ಟಿವಿಟಿಯನ್ನ ಕೋರ್ ವಿಜ್ಞಾನ ಚಟುವಟಿಕಾ ಕೇಂದ್ರ ವಿಜಯಪುರ ಇವರು ನಿಮಗೆ ಮಾಡಿ ತೋರಿಸ್ತಾರೆ. ಇದಕ್ಕೆ ಸಿಂಪಲ್, ನಿಮ್ ಮನೆಯಾಗಿರೋ ನ್ಯೂಸ್ ಪೇಪರ್ ತಗೋರಿ ಅಷ್ಟೇ. ನ್ಯೂಸ್ ಪೇಪರ್ನಾಗೆ ಈ ಆಕ್ಟಿವಿಟಿ ಮಾಡ್ಬೋದು ಎಲ್ಲ ಮಕ್ಳು ಸೇರಿ. ನಿಮ್ ಕೈಯಲ್ಲಿ ರಂಧ್ರ ನೋಡಿದೀರಾ? ಯಾವಾಗ್ಲೂ ಕೈಯೊಳಗ್ ರಂಧ್ರ ನೋಡಿರೇನು? ಇಲ್ಲ, ಹೌದಿಲ್ಲ? ಹಂಗಿದ್ರೆ ಕೈಯಾಗ ರಂಧ್ರ ಹೆಂಗ್ ಮಾಡೋದು ಈಗ ಹೇಳ್ಕೊಡ್ತಾರ ನೋಡ್ರಿ ಈ ವಿಡಿಯೋನ. ಇವತ್ತಿನ ಚಟುವಟಿಕೆ ಏನು ಅಂತ ಎಲ್ಲರೂ ಕುತೂಹಲದಿಂದ ಕಾಯ್ತಾ ಇದ್ದೀರಲ್ವಾ? ಹಾಗಿದ್ರೆ ಇವತ್ತಿನ ಚಟುವಟಿಕೆ ನೋಡೋಣವಾ? ಇವತ್ತಿನ ಚಟುವಟಿಕೆ ಅಂಗೈಯಲ್ಲಿ ರಂಧ್ರ. ನೀವು ಇದಕ್ಕೆ ಮನೆಯಲ್ಲಿ ಈ ತರ ಪೈಪ್ ಇದ್ರೆ ಪೈಪನ್ನ ಬಳಸಬಹುದು. ಸಪೋಸ್ ಪೈಪ್ ಇಲ್ಲ ಅಂತ ಅಂದ್ರೆ ನೀವೇನ್ ಮಾಡ್ಬೋದು, ಊದಿನ ಕಡ್ಡೆ ಕೊಡವೆನಾದ್ರೂ ತಗೋಬಹುದು, ಅಥವಾ ಮನೆಯಲ್ಲಿರುವಂತಹ ನ್ಯೂಸ್ ಪೇಪರ್ ಅನ್ನೇ ಈ ತರ ಫೋಲ್ಡ್ ಮಾಡಿ, ರೌಂಡ್ ಆಗಿ ಫೋಲ್ಡ್ ಮಾಡಿ ಈ ತರ ರೆಡಿ ಮಾಡ್ಕೋಬಹುದು. ಈ ಸಿಂಪಲ್ ಆಕ್ಟಿವಿಟಿ ಹೇಗೆ ಅಂತ ಅಂದ್ರೆ, ನ್ಯೂಸ್ ಪೇಪರ್ ನ ಬಲಗೈಯಲ್ಲಿ ತಗೊಳ್ಳಿ, ಎಡಗೈನ ನ್ಯೂಸ್ ಪೇಪರ್ ಹಚ್ಚಿ ಈ ತರ ಇಡಬೇಕು. ನಂತರ ಎಡಗಣ್ಣನ್ನ ಮುಚ್ಚಿ, ಎರಡು ಕಣ್ಣನ್ನ ಮುಚ್ಚಿ ಫಸ್ಟಿಗೆ ಬಲಗಣ್ಣನ್ನ ತೆಗೀರಿ. ಬಲಗಣ್ಣನ್ನ ತೆಗೆದಾಗ ನಿಮಗೆ ನ್ಯೂಸ್ ಪೇಪರ್ ಇರುವಂತ ಹೋಲ್ ಕಾಣಿಸ್ತಾ ಇದೆ. ಈಗ ಎಡಗಣ್ಣನ್ನ ನಿಧಾನವಾಗಿ ತೆಗೀರಿ. ನೋಡಿ, ನಿಮಗೆ ಕೈಯಲ್ಲಿ ರಂಧ್ರ ಇರೋ ತರ ಕಾಣಿಸ್ತಾ ಇದೆ ಅಲ್ವಾ? ಕರೆಕ್ಟ್, ಕೈಯಲ್ಲಿ ರಂಧ್ರ ಇರೋ ತರ ಕಾಣಿಸ್ತಾ ಇದೆ. ಯಾಕೆ ಕಾಣಿಸ್ತಾ ಇದೆ ಹೇಳಿ? ಯಾಕೆ ಅಂತ ಅಂದ್ರೆ, ನಮ್ಮ ಮೆದುಳಿನ ಬಲಭಾಗದ ಮೆದುಳು ಎಡಭಾಗದ ದೇಹದ ಸಂದೇಶಗಳನ್ನ ತೆಗೆದುಕೊಳ್ತದೆ. ಅದೇ ರೀತಿಯಾಗಿ ಎಡಭಾಗದ ಮೆದುಳು ಬಲಭಾಗದ ಸಂದೇಶಗಳನ್ನ ತೆಗೆದುಕೊಳ್ತಾ ಇರುತ್ತೆ. ಅದರಲ್ಲೂ ನಮ್ದಿರುವಂತದ್ದು ಬೈನಾಕ್ಯುಲರ್ ವಿಷನ್. ನಾವು ಒಂದು ವಸ್ತುವನ್ನು ಮಾತ್ರ ಗಮನ ಇಟ್ಟು ನೋಡಬಹುದು. ನಾವೇನ್ ಮಾಡ್ತಿರ್ತೀವಿ, ಈ ಕಣ್ಣಿಂದ ನೋಡ್ತಾ ಇರ್ಬೇಕಿದ್ರೆ ಸಡನ್ ಆಗಿ ಈ ಕಣ್ಣನ್ನ ಓಪನ್ ಮಾಡೋದ್ರಿಂದ ನಮಗೆ ಕೈ ಒಳಗಡೆ ರಂಧ್ರ ಇರೋ ತರ ಭಾಸ ಆಗುತ್ತೆ. ಎಲ್ಲರಿಗೂ ಅರ್ಥ ಆಯ್ತಲ್ವಾ? ಮನೆ ಒಳಗಡೆ ಮಾಡಿ ನನಗೆ ಆಕ್ಟಿವಿಟಿ ಹೇಗಾಯ್ತು ಅಂತ ತಿಳಿಸಿ. ಈಗ ಇಷ್ಟೆಲ್ಲ ವಿಜ್ಞಾನದ ಬಗ್ಗೆ ತಿಳ್ಕೊಂಡ್ರಿ. ಈಗ ಇಷ್ಟೆಲ್ಲ ಚಟುವಟಿಕೆ ನೋಡಿದ ಮೇಲೆ ನಾನು ಮತ್ತೆ ನನ್ನ ಗೆಳತಿ ಪ್ರೀತಿ ಇಬ್ರು ಒಂದ್ ಚಟುವಟಿಕೆ ಮಾಡಿದೀವಿ. ನೋಡ್ಕೊಂಡ್ ಬರೋಣವಾ? ನೋಡ್ಕೊಂಡ್ ಬರೋಣ. ಯಾವ ಶಾಲೆ ವಿದ್ಯಾರ್ಥಿಗಳು ನೀವು? ನಾವು ಸರ್ಕಾರಿ ಪ್ರೌಢಶಾಲೆ ಜಲನಗರ ವಿಜಯಪುರ ಶಾಲೆಯಿಂದ ಬಂದಿದ್ದೀವಿ. ಈಗ ನಾವು ಗಣಿತದ ಬಗ್ಗೆ ಅಷ್ಟಭುಜಾಕೃತಿ ಎಂಬುದು ನಾವು ಪೇಪರ್ನಲ್ಲಿ ಹೇಗ್ ಮಾಡುವುದು ಎಂಬುದ್ರ ಬಗ್ಗೆ ಚಟುವಟಿಕೆ ಮಾಡಿದೀವಿ. ಓಕೆ ವಿದ್ಯಾರ್ಥಿಗಳೇ, ಇಷ್ಟೋ ತನಕ ವಿಜ್ಞಾನದ ಬಗ್ಗೆ ತಿಳ್ಕೊಂಡ್ರಿ, ಕತೆ ಕೇಳಿದ್ರಿ, ಬಾಹ್ಯಾಕಾಶಕ್ಕೆ ಹೋಗಿ ಬಂದ್ರಿ, ಮ್ಯಾಜಿಕ್ ಮಾಡಿದ್ರಿ. ಇವಾಗ ನಮ್ಮ ಸರ್ಕಾರಿ ಶಾಲೆಯ ಜಲನಗರ ಮಕ್ಕಳು ನಿಮಗೆ ಒಂದು ಗಣಿತದ ಚಟುವಟಿಕೆಯನ್ನ ತೋರಿಸ್ತಾರೆ. ಇದಕ್ಕೂ ಸಹಿತ ನಿಮಗೆ ಸಿಂಪಲ್, ಮನೆಯಲ್ಲಿರುವಂತ ನ್ಯೂಸ್ ಪೇಪರ್ ಇರ್ಬೋದು ಅಥವಾ ವೇಸ್ಟ್ ಪೇಪರ್ಸ್ ಇರ್ಬೋದು, ಇದನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ನೀವು ಈ ಚಟುವಟಿಕೆಯನ್ನ ಮನೆಯಲ್ಲೇ ಕೂತು ಮಾಡ್ಬೋದು. ಹಾಗಿದ್ರೆ ಒಂದು ಗಣಿತ ಚಟುವಟಿಕೆಯನ್ನ ನೋಡ್ಕೊಂಡ್ ಬರೋಣವಾ ಎಲ್ಲರೂ? ಎಲ್ಲರಿಗೂ ನಮಸ್ಕಾರ. ನಾನು ಮತ್ತೆ ನನ್ನ ಸ್ನೇಹಿತೆ ಪ್ರೀತಿ ಇಬ್ಬರು ಒಂದು ಓರಿಗಾಮಿ ಚಟುವಟಿಕೆಯನ್ನ ಮಾಡಿ ನಿಮಗೆ ತೋರಿಸ್ತಾ ಇದ್ದೀವಿ. ಮೊದಲನೇದಾಗಿ ನಾವು ಈ ತರ ಚೌಕಾಕಾರದ 8 ಹಾಳೆಗಳನ್ನ ತೆಗೆದುಕೊಳ್ಳಬೇಕು. ಮೊದಲನೇ ಹಂತವಾಗಿ ಈ ಹಾಳೆಗಳನ್ನ ನಾವು ಈ ತರ ಮಡಿಸಬೇಕು. ತದನಂತರ ಈ ಕಡೆ ಮಡಿಸಬೇಕು. ಈ ತರ ಮಡಿಸಿದ ನಂತರ ಮತ್ತೆ ಈ ತರ ಹಾಳೆನ ಫೋಲ್ಡ್ ಮಾಡಬೇಕು. ಇದೇ ತರ ಈ ಸೈಡ್ ಮತ್ತೆ ಫೋಲ್ಡ್ ಮಾಡಬೇಕು. ಈ ತರ ಹಾಳೆ ರೆಡಿ ಆಗಬೇಕು. ನಂತರ ನಾವು ಇದನ್ನ ಈ ತರ ಮಡಿಸಬೇಕು. ಇದ್ರ ಕಡೆ ಇಲ್ಲೇ ಇರುವಂತಹ ಹಾಳೆಯನ್ನ ಈ ತರ ಮೊದಲನೇ ತರನೇ ಈ ತರ ಮಡಿಸಬೇಕು. ನಂತರ ಇದನ್ನ ಈ ತರ ಒಳಗಡೆ ಫೋಲ್ಡ್ ಮಾಡಬೇಕು. ಇದಾದ್ಮೇಲೆ ಇದನ್ನ ಈ ತರ ಒಳಗಡೆ ತೆಗೆದುಕೊಂಡು ಎರಡೂ ಸಮನಾಗಿ ಬರುವಂತೆ ಮಡಿಸಬೇಕು. ಇಂತಹ ಹಾಳೆಗಳನ್ನ ನಾವು 8 ರೆಡಿ ಮಾಡ್ಕೋಬೇಕು. ನೋಡಿದ್ರಲ್ಲ ಸ್ನೇಹಿತರೆ, 1ನೇ ಹಂತವನ್ನು ನನ್ನ ಭಾಗ್ಯ ಹೇಳಿದ್ದಾಳೆ. ಇನ್ನು 2ನೇ ಹಂತವನ್ನು ನಾವು ಪೂರ್ಣಗೊಳಿಸೋಣ. ಈ ತರಹದ
ಹಾಳೆಗಳನ್ನು ನೀವು ರೆಡಿ ಮಾಡ್ಕೊಂಡಿದ್ದೀರಿ. ಈಗ ಮುಂದಿನ ಹಂತ, ಈ ಹಾಳೆಯ ನಡುವಿನ ಭಾಗದಲ್ಲಿ ಇದನ್ನು ಇರಿಸಿ ಮತ್ತು ಇದನ್ನು ಈ ತರ ಫೋಲ್ಡ್ ಮಾಡ್ಕೋಬೇಕು. ಇದಾದ ನಂತರ ಒಂದರ ಹಿಂದೆ ಒಂದನ್ನು ಜೋಡಿಸಿಕೊಳ್ಳಬೇಕು. ಈಗ ಮತ್ತೊಂದು ಹಾಳೆ, ಇನ್ನೊಂದು ಪೇಪರ್ ಅನ್ನು ಜೋಡಿಸಿಕೊಳ್ಳಬೇಕು. ಮತ್ತೊಂದು, ಇನ್ನೊಂದು, ಇನ್ನು ಲಾಸ್ಟ್ ಪೇಪರ್. ಉಳಿದೊಂದು ಭಾಗವನ್ನು ನೋಡಿ ಸ್ನೇಹಿತರೆ, ನೀವು ಎಲ್ಲ ಪೇಪರ್ಗಳನ್ನು ಜೋಡಿಸಿದಾಗ ಷಟ್ಭುಜಾಕೃತಿ ದೊರೆಯುವುದು. ಈ ಒಂದು ಷಟ್ಭುಜಾಕೃತಿಯನ್ನು ನಿಂಜಾ ಸ್ಟಾರ್ ಆಗಿ ಹೇಗೆ ಪರಿವರ್ತಿಸುವುದೆಂದರೆ ನೋಡಿ. ನೋಡಿದ್ರಲ್ಲ ಸ್ನೇಹಿತರೆ, ನಾವು ಗಣಿತದ ಷಟ್ಭುಜಾಕೃತಿಯನ್ನು ಹಾಗೂ ನಿಂಜಾ ಸ್ಟಾರ್ ಅನ್ನು ಹೇಗೆ ರೆಡಿ ಮಾಡುವುದು ಎಂಬುದು ತೋರಿಸಿಕೊಟ್ಟಿದ್ದೇವೆ. ಎಲ್ಲರಿಗೂ ಧನ್ಯವಾದಗಳು. ವಿದ್ಯಾರ್ಥಿಗಳೇ ಮತ್ತೆ ಶಿಕ್ಷಕರೇ, ಹೇಗನಿಸ್ತು ನಮ್ಮ ಚಿಣ್ಣರ ಚಿಲಿಪಿಲಿ ಕಾರ್ಯಕ್ರಮ? ಬಹಳಷ್ಟು ಆಕ್ಟಿವಿಟಿ ಕಲ್ತ್ರಿಲ್ಲ ಎಲ್ಲರೂ ಸೇರಿ? ಗಣಿತ ಕಲ್ತ್ರಿ, ವಿಜ್ಞಾನ ಕಲ್ತ್ರಿ, ಕಥೆ ಕಲ್ತ್ರಿ, ಬಾಹ್ಯಾಕಾಶಕ್ಕೆ ಹೋಗಿ ಬಂದ್ರಿ. ನಿಂಗೆ ಹೆಂಗ ಅನಿಸ್ತು ನನ್ನ ಕಾರ್ಯಕ್ರಮ? ನಂಗೆ ತುಂಬಾ ಒಳ್ಳೇದನ್ನಿಸ್ತು. ನಾವು ಇಡೀ ವಾರ ಬರೀ ಸ್ಟಡಿ, ವರ್ಕು, ಕೆಲಸ ಅದು ಇದು ಅಂತ ಟೈಮ್ನ ವೇಸ್ಟ್ ಮಾಡ್ತೀವಿ. ವಾರದಲ್ಲಿ ಪ್ರತಿ ಭಾನುವಾರ ನಾವು ಸಂಜೆ 5:00ವರೆಗೆ ಇಂತಹ ಒಂದು ಗಣಿತಕ್ಕೆ ಸಂಬಂಧಪಟ್ಟಂತೆ, ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಒಳ್ಳೆ ಕಥೆಗಳನ್ನ, ಚಟುವಟಿಕೆಗಳನ್ನ ಕೇಳ್ತಾ ಇದ್ರೆ ನಾವು ಸುಲಭವಾಗಿ ವಿಜ್ಞಾನ ಮತ್ತು ಗಣಿತವನ್ನ ಕಲಿಬಹುದು. ಕರೆಕ್ಟ್ ಆಗಿ ಹೇಳಿದೆ ನೋಡು. ಹೌದಲ್ವಾ ಮಕ್ಕಳೇ? ಶಿಕ್ಷಕರೇ ಮತ್ತು ಮಕ್ಕಳೇ, ನೀವು ಸಹಿತ ಸುಲಭವಾಗಿ ಗಣಿತ ವಿಜ್ಞಾನ ಕಲಿಬೇಕು ಅಂತ ಅಂದ್ರೆ ನಮ್ಮ ಚಿಣ್ಣರ ಚಿಲಿಪಿಲಿ ಕಾರ್ಯಕ್ರಮವನ್ನ ತಪ್ಪದೇ ವೀಕ್ಷಿಸಿ. ಪ್ರತಿ ಭಾನುವಾರ ಸಾಯಂಕಾಲ 5:30ಕ್ಕೆ ಎಲ್ಲರೂ ವೀಕ್ಷಿಸ್ತೀರಲ್ವಾ? ಅದೇ ರೀತಿಯಾಗಿ ಮತ್ತೆ ಪುನಃ ಹೇಳ್ತಾ ಇದ್ದೀನಿ, ನಿಮ್ಮ ಚಟುವಟಿಕೆ ನಮ್ಮ ಚಿಣ್ಣರ ಚಿಲಿಪಿಲಿಯಲ್ಲಿ ಪ್ರಸ್ತುತ ಆಗಬೇಕು ಅಂತ ಅಂದ್ರೆ ನಿಮ್ಮ ಫೋನ್ ತಗೊಳ್ಳಿ, ವಿಡಿಯೋ ಮಾಡಿ, ವಾಟ್ಸ್ಆಪ್ ನಂಬರಿಗೆ ವಿಡಿಯೋ ಕಳಿಸಿ. ಮುಂದಿನ ವಾರ ನಿಮ್ಮ ಚಟುವಟಿಕೆ ನಮ್ಮ ಚಿಣ್ಣರ ಚಿಲಿಪಿಲಿ ಕಾರ್ಯಕ್ರಮದಲ್ಲಿ ಪ್ರಸ್ತುತ ಆಗುತ್ತೆ. ಹಾಗಿದ್ರೆ ಮುಂದಿನ ಭಾನುವಾರ ಹಲವಾರು ಚಟುವಟಿಕೆಗಳನ್ನು ತೆಗೆದುಕೊಂಡು ನಿಮ್ಮ ಚಿಣ್ಣರ ಚಿಲಿಪಿಲಿ ಕಾರ್ಯಕ್ರಮ ನಿಮ್ಮ ಮುಂದೆ ಬರುತ್ತೆ. ಅಲ್ಲಿವರೆಗೂ ಬಾಯ್ ಬಾಯ್, ನಮಸ್ಕಾರ. ಈ ಆಕ್ಟಿವಿಟಿ ಎಷ್ಟು ಚಲೋ ಇದೆ. ನೀ ಎಲ್ಲಿಂದ ಕಲ್ತಿದ್ದು? ನಾನು ಇದನ್ನ ಟಿವಿ ಚಾನಲ್ ನೋಡಿ ಕಲ್ತೀನಿ. ಚಾನಲ್? ಯಾವ ಚಾನಲ್? FM ಚಾನಲ್. FM ಚಾನಲ್ ಇದು ಯಾವಾಗ ಹತ್ತುತ್ತದೆ? ಇದು ಪ್ರತಿ ಭಾನುವಾರ ಸಂಜೆ 5:00ವರೆಗೆ ಹತ್ತುತ್ತ. ಏನೇನ್ ಕಲಿಸ್ತಾರೆ? ಈ ಒಂದ್ ಚಟುವಟಿಕೆ ಒಳಗ ನಮಗ ಕಥೆ, ವಿಜ್ಞಾನ ಕಥೆಗಳು, ದೊಡ್ಡ ಮಹಾವಿಜ್ಞಾನಗಳ ಕಥೆಗಳು, ಕಲೆ, ಗಣಿತ, ವಿಜ್ಞಾನ ಇವೆಲ್ಲ ಚಟುವಟಿಕೆ ಮಾಡಿಸ್ತಾರ. ನಾವಿದು ಈ ಚಾನೆಲ್ ಅನ್ನ ತಪ್ಪದೇ ವೀಕ್ಷಿಸೋಣ. ಅಗಸ್ತ್ಯ ವಿಜ್ಞಾನ ಚಟುವಟಿಕಾ ಕೇಂದ್ರದವರು ಚಿಣ್ಣರ ಚಿಲಿಪಿಲಿ ಎಂಬ ಕಾರ್ಯಕ್ರಮದ ಮೂಲಕ ಈ ಒಂದು ಎಲ್ಲಾ ಚಟುವಟಿಕೆಗಳನ್ನ ನಾವು ಮಾಡಿಸ್ತಾರ.
ಈ ಒಂದು ಕಾರ್ಯಕ್ರಮವನ್ನ ನಾವಿಬ್ರು ತಪ್ಪದೆ ಭಾನುವಾರ ಸಂಜೆ 5:30 ನೋಡೋಣ. ನೀವು ನಮ್ಮ ಕಾರ್ಯಕ್ರಮವನ್ನು ನೋಡ್ತೀರಲ್ಲ. ಅಗಸ್ತ್ಯ ಕೋರ್ ಫೌಂಡೇಶನ್ ವತಿಯಿಂದ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ನಮ್ಮ FM ವಾಹಿನಿಯಲ್ಲಿ ಪ್ರತಿ ಭಾನುವಾರ ಸಂಜೆ 5:30ಕ್ಕೆ ಚಿಣ್ಣರ ಚಿಲಿಪಿಲಿ ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ತಪ್ಪದೇ ವೀಕ್ಷಿಸಿ.